ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಸಸಿ ಗಿಡ ನೆಡುವ ಕಾರ್ಯಕ್ರಮ. ಧಾರವಾಡ ಕುಸುಮ್ ನಗರದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಸಸಿ ಗಿಡ ನೆಡುವ ಕಾರ್ಯಕ್ರಮವನ್ನು ದಿನಾಂಕ 5/6/2026ರಂದು ಕುಸುಮ್ ನಗರ 6ನೇ ಕ್ರಾಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಪ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶೇಖ್ ಅಬ್ದುಲ್ ಅಲೀಂ ಸಿದ್ದಿಕಿ ದ್ವೀಪ ಬೆಳಗಿಸಿ ಸಸಿ ನೆಟ್ಟು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ವರ್ಷವೂ ಜೂನ್ 5ರಂದು ನಾವು ಪರಿಸರ ದಿನವನ್ನು ಆಚರಿಸುತ್ತೇವೆ. ಪರಿಸರ ಸಂರಕ್ಷಣೆ ಸಾರುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಎಂದರು. ಖ್ಯಾತ ಪರಿಸರ ತಜ್ಞರಾದ PV ಹಿರೇಮಠ್ ವಿಶೇಷ ಅತಿಥಿಗಳಾಗಿ ಮಾತನಾಡಿ, ಮಾನವನು ಸುಖ ಶಾಂತಿ ನೆಮ್ಮದಿಗೆ ಆದರೂ ಒಂದು ಗಿಡವನ್ನು ನೆಟ್ಟು ಅದನ್ನು ಉಳಿಸಿ ಬೆಳೆಸಿ ಅದರೊಂದಿಗೆ ಸ್ಪರ್ಶ ಪ್ರೇಮ ಬೆಳೆಸಿಕೊಂಡರೆ ಮಾನವ ಜೀವನವು ಆರೋಗ್ಯಭರಿತವಾಗಿರುತ್ತದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಮಂಜುನಾಥ್ ಬಟ್ಟೆನ್ನವರ್ ಮಾತನಾಡುತ್ತಾ, ವಾತಾವರಣದಲ್ಲಿ ವಿಷಾನಿಲ ಹರಡದಂತೆ ನಾವು ನೋಡಿಕೊಳ್ಳಬೇಕು. ಭೂಮಿ ತಾಪಮಾನವನ್ನು ಹೆಚ್ಚುವುದು ಭೂಮಿ ತಾಪಮಾನಕ್ಕೆ ನಾವೇ ಹೊಣೆಗಾರರಾಗುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಹರ್ಷ್ ಡಂಬಳ್, ಮೌಳೇಶ್ ಪತ್ತಾರ್, ಡಾಕ್ಟರ್ ಗಣಪತಿ ಹೆಗಡೆ, ರಾಮಕೃಷ್ಣ ವನವಳ್ಳಿ, ಮಹಾದೇವ್ ನಾಗನೂರ್ ಪರಿಸರ ಸಂರಕ್ಷಣೆ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀ ದತ್ತಾತ್ರೇಯ ಕುಲಕರ್ಣಿ ಅವರಿಂದ ಪ್ರಾರ್ಥನೆ, ನೀಲಪ್ಪ ಅಂಬಿಗೇರ್ ಇವರಿಂದ ಸ್ವಾಗತ ಗೀತೆ, ಶ್ರೀಮತಿ ಜ್ಯೋತಿ ಹಾವನೂರ್ ಹಾಗೂ ಶ್ರೀಮತಿ ನಾಡಗೇರ್ ಇವರಿಂದ ಪರಿಸರ ಗೀತೆ ಹಾಡಿದರು. ಇದೇ ಸಂದರ್ಭದಲ್ಲಿ ಕುಮಾರಿ ಸಮೀಕ್ಷಾ ಸಂಪಗಾಮಿ ಅವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು. ಮೊದಲಿಗೆ ಡಾಕ್ಟರ್ ರಾಜು ರೋಕಡೆ ಸ್ವಾಗತಿಸಿದರು. ಮಹಾದೇವ್ ನಾಗನೂರ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಹಂಪಣ್ಣ ಸಜ್ಜನರ್, ಅನಂತ್ ಸಿದ್ದೇಶ್ವರ್, ಸತೀಶ್ ಬಂಕಾಪುರ್, ಬಸವರಾಜ್ ಅಂಗಡಿ, ಶ್ರೀಕಾಂತ್ ಬಿಳಗಿ, ಉಮೇಶ್ ಪಾಟೀಲ್, HV ಮಾನೆ, RV ಹಿರೇಮಠ್, ಸುಭಾಷ್ ಸೌನೂರ್, ನಾರಾಯಣ್ ಮೊರಬ್, ಕೇಶವ್ ಟುಕೆ, ಸಂಭಾಜಿ T ಪಾಟೀಲ್, ಸಂಜೀವ್ ಶೆಟ್ಟಿ, ಮನೋಹರ್ ಭಟ್, PN ಅಮರ್ನಾಥ್, ಶಿವು ಜೋಶಿ, SK ನಾಡಗೇರ್, ವಾಸುದೇವ್ ಪುರೋಹಿತ್, RV ಉಪಾಧ್ಯಾಯ, ರಾಮಪ್ಪ ಕೊರ್ವರ್, DB ಕುಲಕರ್ಣಿ ಭಟ್, SD ಪಡವಾಳ್ಕರ್, ಸುನಿಲ್ ಕಟ್ಟಿಮನಿ, CM ಜಲಾಲ್, SB ಬಿರಾದರ್, ಗಿರೀಶ್ ಮಂಗೋಣಿ, ಶ್ರೀ ಸತ್ಯ ನಾಯಕ್, ನೃಪತುಂಗ ಬೇವಿನಗಿಡದ್, ವಂದನಾ ಪುರೋಹಿತ್, ಮೀನಾಕ್ಷಿ ಹೆಗಡೆ, ವಸುಂಧರಾ ದೇಶಪಾಂಡೆ, ಆಶಾ ಕಟ್ಟಿಮನಿ, ನಿರ್ಮಲಾ ಬಿರಾದರ್, ಶಿಲ್ಪಾ ನಿಂಬರ್ಗಿ, ಉಮಾ ಕರೂರ್, ಅನಘಾ ಜೋಶಿ, ಸುಜಾತ ಸಂಪಗಾಮಿ, ಶ್ರೀಮತಿ ಉಷಾಬಾಯಿ ಮೊರಪ್ಪನವರ್ ಮುಂತಾದವರು ಪಾಲ್ಗೊಂಡಿದ್ದರು. ತಾವೆಲ್ಲರೂ ಹಿರಿಯರು ಸೇರಿಕೊಂಡು ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ಪರಿಸರವನ್ನು ಯಾವ ರೀತಿ ಹಬ್ಬವನ್ನಾಗಿ ಆಚರಿಸಬೇಕು, ಪರಿಸರ ದಿನವನ್ನು, ಮತ್ತು ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಜೀವ ವೈವಿಧ್ಯತೆ ಮಾನವ ಕುಲಕ್ಕೆ ಎಷ್ಟೊಂದು ಉಪಕಾರಿಯಾಗಿದೆ, ಅದನ್ನು ನಾವು ಹೆಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ಚಿಂತನಾಶೀಲರಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀವಿ. ಈ ವರ್ಷ ಮನೆಗೊಂದು ಮರ ಅನ್ನೋ ಒಂದು ಕಾರ್ಯಕ್ರಮ ನೀವು ಹಾಕ್ಕೊಂಡದ್ದು ಭಾಳ ಸಂತೋಷ. ಇಲ್ಲಿ ಕಾಡುಗಳು ನಾಶ ಆಗ್ತಾ ಇವೆ, ಮನುಕುಲ ಅಳಿವಿನ ಅಂಚಿಗೆ ಬಂದಿದೆ, ಬಿಸಿಲು ಹೆಚ್ಚಾಗ್ತಾ ಇದೆ, ಬರಗಾಲ ಬರ್ತಾ ಇದೆ, ನೆರೆಗಾಲ ಬರ್ತಾ ಇದೆ, ಹೀಗೆ ಪ್ರಾಣಿ ಪಕ್ಷಿಗಳ ಸಂಕುಲ ಕಡಿಮೆ ಆಗ್ತಾ ಇದೆ, ಕಾಡು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗೆ ಹೋದರೆ ಇನ್ನೊಂದು 50 ವರ್ಷಗಳ ನಂತರ ಮಾನವ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಭೂಮಿಯನ್ನು ನಾವು ರಚನೆ ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ಇನ್ನೇನು ಮಾಡಬೇಕು? ಆ ದೃಷ್ಟಿಯಿಂದ ನಾವೆಲ್ಲರೂ ಗಂಭೀರವಾಗಿ ನಾವು ಸರ್ಕಾರ, ಸಂಘ ಸಂಸ್ಥೆಗಳು ಜೊತೆಗೂಡಿ ಕೆಲಸ ಮಾಡುವ ಅವಶ್ಯಕತೆ ಐತೆ ಅನ್ನೋದನ್ನು ನಾವೆಲ್ಲರೂ ಮನಗಂಡಿದ್ದೀವಿ. ಯಾಕೆ ಗಿಡ ಮರಗಳು ಇರಬೇಕು ಅಂತ ನಿಮಗೆ ಹೇಳಿದೆ. ಈಗಿನ ಒಂದು ಆಧುನಿಕ ಯುಗದೊಳಗೆ ನಿಮಗೆಲ್ಲ BP, ಶುಗರು, ಕ್ಯಾನ್ಸರು, ಮಂಡೆ ನೋವು, ಭುಜ ನೋವು, ನಡನೋವು, ಸ್ಟ್ರೆಸ್ ಲೆವೆಲ್ಸು ಹೆಚ್ಚಾಗ್ತಾ ಇದೆ. ಅದಕ್ಕೆ ಮೊನ್ನೆ ಅಧ್ಯಕ್ಷರು ಮತ್ತು ಸಂಘಟಕರು ನಮ್ಮನ್ನು ಆಹ್ವಾನ ಮಾಡ್ಲಿಕ್ಕೆ ಬಂದಾಗ ಈ ಸಲ ನಾನು ಬೇರೆ ಮಾತಾಡ್ತೀನಿ ರೀ. ಇಂಥ ಸಮಸ್ಯೆಗಳ ಪರಿಹಾರ ನಿಸರ್ಗದೊಳಗೆ ಐತಿ. ಬಹಳ ಶತಶತಮಾನಗಳಿಂದ ನಮ್ಮ ದೇಶ ಆಯುರ್ವೇದದಲ್ಲಿ ಬಹಳ ಮುಂದುವರಿದ ದೇಶ. ಇವತ್ತು ಆಯುರ್ವೇದ ಪ್ರಾಕ್ಟೀಸ್ ನಾವು ಬಿಟ್ಟಿದ್ದೀವಿ, ಆದರೆ ಜರ್ಮನಿಯವರು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮಲ್ಲಿಯ ಜ್ಞಾನವನ್ನು, ನಮ್ಮಲ್ಲಿಯ ಪುಸ್ತಕ ಭಂಡಾರಗಳನ್ನು, ನಮ್ಮಲ್ಲಿಯ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಹೋಗಿ ಇವತ್ತು ಅಲ್ಲಿ ಸಂಸ್ಕೃತ ಮತ್ತು ಏನು ಆಯುರ್ವೇದದ ಬಗ್ಗೆ ಅವರು ಅತಿ ಹೆಚ್ಚು ಗಮನ ಕೊಟ್ಟು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ 90%. ಆದರೆ ನಾವು ಭಾರತದ ಜನ ನಾವು ಮರ್ತು ಬಿಟ್ಟಿದ್ದೀವಿ. ಸ್ವಲ್ಪ ಉಳ್ಳವರಾದ ನಾವು ದವಾಖಾನೆಗೆ ಹೋಗೋದು ಸುಮ್ಮನೆ, ಇಲ್ಲ ಅಂದ್ರೆ ಅಜ್ಜಿ ಹೇಳ್ಕೊಟ್ಟು ದೌ ಹೇಳ್ಕೊಟ್ಟು ದೌಡನ್ನು ತೊಗೊಂಡು ಆರಾಮಿದ್ದೀವಿ.
ಇವತ್ತು ಒಂದು ಮರದ ಕತೆ ಹೇಳ್ತೇನೆ, ಮರದ ಇಂಪಾರ್ಟೆನ್ಸ್ ಆಫ್ ಎವ್ರಿ ಟ್ರೀ. ನಾವು ಮನುಷ್ಯರು ತಿಳ್ಕೊಂಡಿದ್ದೀವಿ, ನಾವು ಅಷ್ಟೇ ಮಾತಾಡ್ತೀವಿ, ನಾವಷ್ಟೇ ಉಪಕಾರ ಮಾಡ್ತೀವಿ ಇನ್ನೊಬ್ಬರಿಗೆ. ಬಟ್ ಗಿಡ ಮರಗಳು ಹೆಂಗಂತಂದ್ರೆ ಪ್ರತಿಯೊಂದು ಕಾಡಿನೊಳಗೆ ಕೀ ಸ್ಟೋನ್ ಟ್ರೀಸ್ ಅಂತ ಇರ್ತವೆ. ಆ ಕೀ ಸ್ಟೋನ್ ಟ್ರೀಸ್ ಅಂದ್ರೆ ಆಲ, ಅರಳಿ, ನೇರಳೆ ಇಂಥವು. ಅವು ಇರದೇ ಹೋದ್ರೆ ಬೇರೆ ಕಾಡುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವು ಏನು ಮಾಡ್ತಾವೆ, ಈ ಗಿಡಗಳು ಮಾತಾಡಿಕೊಂಡು ನಾನು ಮೊದಲು ಹೂವಾಗಿ ಹಣ್ಣಕ್ಕೀನಿ, ಆಮೇಲೆ ಒಂದೇ ಜಾತಿ ಗಿಡ ಆದ್ರೂ ಆಮೇಲೆ ನೀ ಆಗ. ಯಾಕಂತಂದ್ರೆ 365 ದಿವಸನೂ ಪಕ್ಷಿಗೆ ಆಹಾರ ಸಿಕ್ಕಿದ್ರೆ ಮಾತ್ರ ನಮ್ಮ ಸಂತತಿ ಬೆಳಿತೈತಿ, ನಮ್ಮ ಸಂತತಿ ಎಲ್ಲ ಕಡೆ ಹೋಗಿ ಬೆಳಿತೈತಿ. ಪಕ್ಷಿಗಳೇ ಇರಲಿಲ್ಲ ಅಂತಂದ್ರೆ ನಮ್ಮ ಸಂತತಿ ಎಲ್ಲಿ ಬೆಳಿತೈತಿ? ನನ್ನ ಮರದ ಕೆಳಗೆ ಬಿದ್ದಂಥ ಬೀಜ ನೆರಳಿಗೆ ಬೆಳೆಯುವುದಿಲ್ಲ, ನೆರಳೊಳಗೆ ಯಾರು ಬೆಳೆಯುವುದಿಲ್ಲ. ಅದಕ್ಕೆ ಆ ಬೀಜನ ತೊಗೊಂಡು ಹೋಗಿ ಪ್ರಸಾರ ಮಾಡೋದ ಪಕ್ಷಿ. ಅಕಸ್ಮಾತ್ ಪಕ್ಷಿ ಇರದೆ ಹೋದ್ರೆ, ಜೇನು ಹುಳಗಳು ಇರದೆ ಹೋದ್ರೆ, ಪಾತ್ರಿಗಿತ್ತಿ ಇರದೆ ಹೋದ್ರೆ, ಇವತ್ತಿನಿಂದ ಇಲ್ಲ ಅಂತಂದ್ರೆ ಇನ್ನು 3 ವರ್ಷದಾಗ ಮನುಷ್ಯರು ಬದಲಿಕ್ಕೆ ಸಾಧ್ಯ ಇಲ್ಲ. ಇದು ಸೈಂಟಿಫಿಕಲಿ ಪ್ರೂವನ್. ಆ ಪಕ್ಷಿಗಳನ್ನ ಉಳಿಸುವಂಥ ಕೆಲಸ ಮಾಡಿದ್ರೆ ನಾನು ಉಳಿತೀನಿ, ನನ್ನ ಸಂತತಿ ಉಳಿತಿದೆ ಅನ್ನೋದು ಆ ಗಿಡಕ್ಕೆ ಗೊತ್ತದ, ನಮ್ಗೆ ಇನ್ನೂ ಗೊತ್ತಾಗಲ್ಲ. ಸ್ವಾತಂತ್ರ್ಯ ಸಿಕ್ಕಾಗ 36% ಕಾಡಿತ್ತು ನಮ್ಮ ದೇಶದೊಳಗೆ. ಇವತ್ತು ಬರೇ ಸರ್ಕಾರ ಹೇಳೋದು 20%, 25%, ಅದು ಅಷ್ಟಿಲ್ಲ, 9% ಐತಿ. ಇಲ್ಲ ಬಂದಿಲ್ಲ ಇನ್ನ. ಹೆಚ್ಚು ಕಡಿಮೆ 130 ಗಿಡಗಳು ಬೆಳೆದು ದೊಡ್ಡವಾಗಿದ್ದಾವೆ. ಒಂದು ಕಾರಣಾಂತರದಿಂದ 10-20 ಹೋಗಿದ್ದಾವೆ. ಈ ಸತ ಏನು ಹೇಳಿದ್ರು ಅವರು, ಈ ಸತ ನಮ್ದು ಏರಿಯಾ ಅಷ್ಟೇ ಅಲ್ರಿ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲಿ ಬೇಕಂತ ಹೇಳ್ರಿ, ನಾವು ಕುಸುಮನಗರ ವತಿಯಿಂದ ಪ್ಲಾಂಟೇಶನ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಈ ಪರಿಸರ ಕಾಳಜಿ ಕುಸುಮನಗರದ ಒಬ್ಬರಿಗೆ ಬರೋದು ಬೇಡ, ನಮ್ಮ ಇಡೀ ಧಾರವಾಡದ ಜನತೆಗೆ ಬರಲಿ ಅಂತ ಅನ್ಕೋತೀನಿ. ಸೊ ಈ ಸತ ಅವ್ರು ಏನು ಹೇಳಿದ್ದಾರೆ, ಒಂದೊಂದಿಷ್ಟು ಏರಿಯಾಗಳನ್ನ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀನಿ. ಈ ಮುಂಗಾರು ಮಳೆ ಶುರು ಆದ್ಮೇಲೆ ನಾನು ಅವ್ರ ಜೊತೆಗೆ ಸೇರ್ಕೊಂಡು ಏರಿಯಾ ವೈಸ್ ಒಂದೊಂದು 10 ಗಿಡ ಆದ್ರೂ ಹಚ್ಚುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವರ ಪರಿಸರ ಕಾಳಜಿಗೆ ನನ್ನ ಕೋಟಿ ನಮನಗಳನ್ನು ತಿಳಿಸ್ತೀನಿ. ಯಾವುದೇ ಏನೋ ಕಾರ್ಯಕ್ರಮ ಮರೀತಾರೆ, ಆದ್ರೆ ಈ ಪರಿಸರ ದಿನಾಚರಣೆಯನ್ನು ಮಾಡೋದು ಕುಸುಮನಗರದವರು ಮರೆಯೋದಿಲ್ಲ. ಅದಕ್ಕೆ ಅವ್ರದ್ದು ಈ ಪರಿಸರಕ್ಕಾಗಿ ಬಹಳ ಕೊಡುಗೆ ಇದೆ. ಅವ್ರಿಗೆ ಅನಂತ ಕೋಟಿ ವಂದನೆಗಳನ್ನ ಸೇರಿಸ್ತೀನಿ. ಒಂದ್ರಲ್ಲಿ ಎಲ್ಲರ ಹೋದ್ರಂದ್ರೆ ಅಲ್ಲಿ ಪರಿಸರ ಕಾಳಜಿ ಸಂಬಂಧ ತಾವು ಏನ್ ಮಾಡ್ಬೇಕನ್ನೋದನ್ನ ವಿಚಾರ. ದೀಪ ಯಾವ ರೀತಿಯಲ್ಲಿ ಇವತ್ತು ನಾವು ಪ್ರಜ್ವಾಲಿಸ್ತಾ ಇದ್ದೇವೆಯೋ ಅದೇ ರೀತಿಯಾಗಿ ನಮ್ಮ ಈ ಕುಸುಮನಗರದ ಪ್ರತಿಯೊಂದು ಕಾಂಪೌಂಡ್ಗಳ ಹೊರಗಡೆ ಆ ಗಿಡಗಳು ಪ್ರಜ್ವಲಿಸಬೇಕು, ರಾರಾಜಿಸಬೇಕು. ನಾವೆಲ್ಲರೂ ಅವುಗಳನ್ನು ಪ್ರೀತಿಸಬೇಕು. ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ, ಹೆಂಡರನ್ನ ಹೇಗೆ ಪ್ರೀತಿ ಮಾಡ್ತೀವಿ ಅದೇ ಪ್ರಕಾರವಾಗಿ ಆ ಪರಿಸರವನ್ನು ಇವತ್ತು ಪ್ರೀತಿ ಮಾಡೋಣ. ಈ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ, ಎಲ್ಲರಿಗೂ ಶುಭ ಮತ್ತು ಕಲ್ಯಾಣವಾಗಲಿ. ಆ ಪರಿಸರ ನಮಗೆ ಕಲ್ಯಾಣ ಕೊಡುತ್ತದೆ ಮತ್ತು ಶುಭವನ್ನು ತಂದು ಕೊಡುತ್ತದೆ ಅಂತ ಹಿರೇಮಠವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಹಸ್ತದಿಂದ ಇವತ್ತ ದೀಪ ಪ್ರಜ್ವಲನೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಪರಿಸರವೂ ಸಹಿತ ಹಾಗೆ ರಾರಾಜಿಸುತ್ತದೆ ಅಂತ ನಮ್ಮ ಅಭಿಪ್ರಾಯ ಮತ್ತು ಸಂತೋಷ. ನಮ್ಮ ಪರಿಸರ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಬಹಳ ಕರ್ತವ್ಯ ಅಂದ್ರೆ ನಮ್ಮ ಶ್ರೀಮತಿಗಳವರದು. ದಯವಿಟ್ಟು ಅಪಾಂಗಂ ರೇತಾಂಚಿ ಜಿನ್ಮತಿ ಯಜ್ಞ ನಿಯಾಮಕ ದೇವತಾಯ ನಮೋ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಪತಿ ವಿನಾಶಾಯ ದೀಪ ಜ್ಯೋತಿಗಳು ಹಚ್ಚಿದ್ರೆ ನಾವೆಲ್ಲರೂ ಅವರ ಹೃದಯಾಂತರದಲ್ಲಿ ನಾವು ನೆನೆಸಿರ್ತೇವೆ. ಅವರನ್ನು ನಾವು ಮುಂದುವರಿಲಿಕ್ಕೆ ಪ್ರೋತ್ಸಾಹ ಕೊಡ್ತೇವೆ. ನನಗೆ ಅವಕಾಶ ವಿನಾಶಾಯ ದೀಪ ಜ್ಯೋತಿ ನಮಸ್ತತೆ ಅಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ಅವರಲ್ಲಿರ್ತಕ್ಕಂಥ ಅಂತಃಕರಣ ಮತ್ತು ಪರಿಸರ ಕಾಳಜಿ ಎಲ್ಲರಲ್ಲಿಯೂ ಬರಲಿ ಅಂತ ಇವತ್ತಿನ ದಿನ ನಾವು ಅವರಿಗೆ ಪ್ರಾರ್ಥಿಸುತ್ತೇವೆ. ಶ್ರೀಪಾದ್ ನಾಡ್ಗೆ ಇದೀಗ ತಾನೇ ಆಗಮಿಸಿದ ಶ್ರೀ ಶೇಖ್ ಅಬ್ದುಲ್ ಅಲೀಂ ಸಿದ್ದಿಕಿ ಸರ್, ಉಪ ಜಿಲ್ಲಾ ಸತೋ ಮಾ
ಹಲೋ. ಪರಿಸರ ಉಳಿವಿಗಾಗಿ ಜಯವಾಗಲಿ. ಪರಿಸರ ಉಳಿವಿಗಾಗಿ ಜಯವಾಗಲಿ. ತೋರ್ ಸರ್ ನೀರು ಸರ್ ಕ್ಯಾ ಕೊಡ ಸರ್ ಸ್ವಲ್ಪ ಸೈಡ್ ಸರ್ ನೀವು ಇಟ್ಟು ಸರ್ ಹಾ ಸರ್ ಹಾ ಒಟ್ಟಿಗೆ ಇಟ್ಕೊಂಡ್ಬಿಡಿ ಎಸ್ ಪರಿಸರ ಉಳಿವಿಗಾಗಿ ಜಯವಾಗಲಿ. ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಸಕಲ ವಿಘ್ನಂ ನಿವಾರಯ. ಓಂ ಭೂ ಓಂ ಭುವ ಓಂ ಸುಃ ಓಂ ಭೂರ್ಭುಸ್ವಃ ವೃಕ್ಷರಾಜಾಯ ಆವಾಹಯಾಮಿ. ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಅತ ಪ್ರಾರ್ಥಾನಾಂ. ಹಾ ಕೊಡಿ ಈಗ ಹಾ ಕೊಟ್ಟ ಈ ಕಡೆ ನೋಡ್ರಿ ಈಗ ಬ್ರದರ್ ಸರ್ ಒಳಗೆ ಬರ್ರಿ ಹಾ ಎಸ್ ಅದೇ ರೀತಿ ಶ್ರೀ ಆಗಲಿ ಅಂತ ಹೇಳಿ ಅವರಿಗೆ ಸ್ವಲ್ಪ ಹೇಳಿ ಸರ್ ಅವರಿಗೆ ಹೆಗಡೆ ಸರ್ ಅವರು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಹಾ ಸರ್ ಇಲ್ಲ ನೋಡಿ ಎಸ್ ನಮ್ಮೆಲ್ಲರ ನೆಚ್ಚಿನ ಸರ್ ಇಲ್ಲ ನೋಡಿ ಸರ್ ಇಲ್ಲಿ ಸಾಕಷ್ಟು ಅಂಕಗಳನ್ನ ಪಡೆಯುವುದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವುದರ ಜೊತೆಗೆ ಅವಳು ಜೋಶಿ ಮೇಡಮ್ ಅವರು ಅವರನ್ನ ಸರ್ 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 ತಪ್ಪು ಎಸ್ ನಗರದ ಎಲ್ಲ ಹಿರಿಯರಾದಂತ ಹಾಗೂ ಇಲ್ಲಿ ನಡೆದಿರುವಂತ ಎಲ್ಲ ತಾಯಂದಿರೆ ಎಲ್ಲ ಈ ಕುಸುಮ್ ನಗರ ವಾಸಿಯವರೇ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಧಾರವಾಡಕ್ಕೆ ಸೆಟ್ಲ್ ಆಗ್ಬೇಕು ಅಂತ ಇಚ್ಛೆ ಇರುತ್ತೆ ಎಲ್ಲಾದ್ರೂ ಇರ್ಲಿ. ಯಾಕೆ ಅಂದ್ರೆ ಇಲ್ಲಿ ಪರಿಸರ ಚೆನ್ನಾಗಿದೆ. ಸೊ ಅದೆಲ್ಲ ಚೆನ್ನಾಗಿರೋದಕ್ಕೆ ಕಾರಣ ತಾವೆಲ್ಲರೂ ಅಂತ ನನ್ಗೆ ಈ ಸಮಾರಂಭದಲ್ಲಿ ಭಾಗವಹಿಸಿದಾಗ ನಾನು ಅತಿ ಖುಷಿಯಾಗಿ ಹೇಳಬಲ್ಲೆ. ತಮ್ಮ ಎಲ್ಲ ಆಸಕ್ತಿ ನೋಡಿದ್ರೆ ನಮಗೂ ಒಂದು ಹುರುಪು ಬರುತ್ತೆ, ಉತ್ಸಾಹ ಬರುತ್ತೆ. ನಾವು ಈ ಕಾರ್ಯದಲ್ಲಿ ಇನ್ನೂ ಹೆಚ್ಚಾಗಿ ತೊಡಸ್ಕೊಳ್ಬೇಕು ಅಂತ ಹೇಳಿ. ಸೊ ತಾವು ಈ ದಿನ ಒಂದು ಸಸಿಯನ್ನು ಪೂಜೆ ಮಾಡಿಬಿಟ್ಟು ಅದನ್ನ ಸಸಿಯನ್ನು ನೆಟ್ಟಿದ್ದೀರಿ. ಸೊ ಇದು ನಮ್ಮ ಸಾಂಸ್ಕೃತಿಕ ಮತ್ತು ನಮ್ಮ ಇದು ಧಾರ್ಮಿಕವಾಗಿ ಅದನ್ನ ಒಂದು ಸಸಿನ ಅಷ್ಟು ಪೂಜ್ಯವಾಗಿ ನೀವು ಕಾಣಿದ್ದಕ್ಕೆ ನನಗೆ ಅತೀವ ಸಂತೋಷ ಆಯಿತು. ನಾನು ತಮ್ಗೆಲ್ಲರಿಗೂ ಅದನ್ನ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಕೆ ಇಷ್ಟಪಡ್ತೇನೆ. ಇದೇ ತರ ಇಲಾಖೆಯಿಂದ ಜೊತೆಗೂಡ್ಬಿಟ್ಟು ಸಹಯೋಗದಿಂದ ನಮ್ಮ ಧಾರವಾಡ ನಗರವನ್ನ ಇನ್ನೂ ಹಸಿರಾಗಿಸೋಣ. ಇನ್ನ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಹವಾಮಾನ ಹೇಗೆ ಇತ್ತು ಅದೇ ತರ ಹವಾಮಾನವನ್ನು ಮುಂದಿನ ದಿನಗಳು ಇರುವ ಹಾಗೆ ನಮ್ಮ ಎಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಕ್ಕೆ ಬಯಸ್ತಾ, ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆದು ಗೌರವ ಕೊಟ್ಟಿದ್ದಕ್ಕೆ ಎಲ್ಲರೂ ಹಿರಿಯರುಗಳನ್ನ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಇರುವುದರಿಂದ ಈಗ ಹೊರಡಬೇಕಾಗಿದೆ. ಮತ್ತೆ ಈ ತರ ಕಾರ್ಯಕ್ರಮದಲ್ಲಿ ಏನಾದರೂ ಇದ್ರೆ ಖಂಡಿತ ನಾವು ಭಾಗಿಯಾಗೋಣ. ಧನ್ಯವಾದಗಳು. ಸಿದ್ದಿಕಿ ಸರ್ ಅವರಿಗೆ ಧನ್ಯವಾದಗಳು. ಇದು ಪರಿಸರ ಸಂರಕ್ಷಣೆ ಕುರಿತು ಸ್ವತಃ ನಾನೇ ಒಂದು ಬರೆದಂತ ಪುಸ್ತಕ ಸ್ವೀಕಾರ ಸಿದ್ದಿಕಿ ಸರ್ ಅವರಿಗೆ ನೀಡ್ತೇನೆ. ಅವರು ಸ್ವೀಕಾರ ಮಾಡೋದು ಕೇಳಬಹುದು. ಸರ್ ನೋಡಿ ಸರ್ ಕಾರ್ಯಕ್ರಮ ನಮ್ಮ ಕುಸುಮ ನಗರಕ್ಕೆ ಒಂದು ಶೋಭೆಯನ್ನು ತಂದು ಕೊಟ್ಟಂತ ಆಗಿದೆ. ಯಾಕೆಂದ್ರೆ ಹೋದ ವರ್ಷ ನಾವು ಮಾಡಿದ್ದು ಬಹಳ ಸಿಂಪಲ್ ಆಗಿತ್ತು. ಆದ್ರೆ ನಾನು ನಾಗನೂರ್ ಸರ್ಗೆ ಆಗಲಿ ಮತ್ತು ರೊಕ್ಕಲೆ ಸರ್ಗೆ ಆಗಲಿ ಹೇಳ್ತಾ ಇದ್ದೆ, ಅದ್ರ ಬಹಳ ಗ್ರ್ಯಾಂಡ್ ಆಗಿ ಆಗ್ಬೇಕ್ರಿ, ಯಾವುದೇ ಪರಿಸರ ಮಾಡಿದ್ರು ಸಹಿತ ನನ್ನ ಸಹಾಯ ಸಹಕಾರದ ನಾವು ಹೇಳ್ತಾ ಇದ್ದೆ. ಆ ಪ್ರಕಾರ ಪ್ರಥಮವಾಗಿ ಅವ್ರು ನಡೆಸಿಕೊಟ್ಟಾರ
ಹೋದ ವರ್ಷದ ಸುಂದರವಾಗಿ ಈ ಸಲ ಪರಿಸರ ದಾನವನ್ನ ಮಾಡಿಕೊಳ್ಳಿ ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲ. ಮತ್ತೆ ಈಗಾಗಲೇ ಕಳೆದ ವರ್ಷ ನಾವು ಪ್ರತಿ ಮನೆಗೊಂದು ಸಸಿಗೆ ಪ್ರಯತ್ನ ಮಾಡಿದ್ವಿ. ಅನೇಕ ಸಸಿಗಳು ಅದು ಬದುಕಲಿಲ್ಲ. ಈ ಸಲ ನಾವು ಸ್ವಲ್ಪ ಹೆಚ್ಚು ಅದಕ್ಕಾಗಿ ಆ ಒಂದು ಗಾರ್ಡನ್ ಟ್ರೀ ಗಾರ್ಡನ್ ಏನಾದರೂ ನಾವು ಕೊಟ್ಟರೆ ಬಹುತೇಕ ಆ ದನಗಳು ಅದನ್ನ ತಿನ್ನುವಂತ ಪರಿಸ್ಥಿತಿ ಬರಲಿಕ್ಕಿಲ್ಲ. ಸೊ ಅದನ್ನ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದನ್ನ. ಸೊ ಅದನ್ನ ಹೇಳ್ತಾ ಕಾರ್ಪೊರೇಟ್ ಇರುವ ಕಾರ್ಯಕ್ರಮವನ್ನು ಎಲ್ಲರೂ ಭಾಗವಹಿಸಿ ಚೆನ್ನಾಗಿ ನಡೆಸಿಕೊಟ್ಟದ್ದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮಸ್ಕಾರಗಳು. ಈಗ ಬಟ್ಟಣ್ಣರಸರ ಅಧ್ಯಕ್ಷತೆಯಲ್ಲಿ ನಾವು ಬೆಳಗಿನಿಂದ ರಾತ್ರಿ 10 ಗಂಟೆವರೆಗೆ ಮಕ್ಕಳು ಮತ್ತು ಹೆಣ್ಮಕ್ಳು ಬಂದು ಅಲ್ಲಿ ಆಟ ಆಡಿ ಮನಸ್ಸು ತುಂಬಿಕೊಡ್ತಾರೆ. ಒಂದು ಮನುಷ್ಯನ ಜೀವನದೊಳಗೆ ಹುಟ್ಟಿನಿಂದ ಹಿಡಿದ ಸಾವಿನ ತನಕ ಪರಿಸರದ ಅವಿಭಾಜ್ಯವಾದಂಥ ಅಂಗವಾಗಿ ಬೆಳೆದಿರ್ತದೆ. ಅದಕ್ಕೆ ನಾವು ನಮ್ಮ ಬದುಕು ಮತ್ತು ಪರಿಸರ ಇವೆರಡನ್ನು ವಿಭಿನ್ನವಾಗಿ ನೋಡಿದರೆ ಪರಿಸರದಿಂದ ಆಗುವಂಥ ಹಾನಿಗಳು ಮಾನವ ಕುಲದ ಮೇಲೆ ವಿಶೇಷವಾದಂಥ ಪರಿಣಾಮವನ್ನು ಮಾಡುವುದರಿಂದ ಪರಿಸರ ನಮ್ಮ ಉಸಿರಿನಷ್ಟೇ ಮಹತ್ವದ್ದು ಅಂತ ತಿಳ್ಕೊಂಡು ಅದಕ್ಕೆ ನಾವು ಮಹತ್ವವನ್ನು ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ಏನಾಗಿಬಿಡ್ತದೆ, ಇದು ನನ್ನ ಜವಾಬ್ದಾರಿ ಅಲ್ಲ, ಇನ್ನೊಬ್ಬರ ಜವಾಬ್ದಾರಿ ಅಂತ ತಿಳ್ಕೊಂಡು. ಇನ್ನೊಬ್ರು ಅಂದ್ರೆ ಯಾರು? ಇನ್ನೊಬ್ರು ಅನ್ನೋ ಮುಂದೆ ನಾನು ಇನ್ನೊಬ್ರು ಅನ್ನೋ ಮುಂದೆ ಅದಕ್ಕೆ ನಾವು ಪ್ರತಿಯೊಬ್ಬರು ಇದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡಿದರೆ ಮಾತ್ರ ಸಾರ್ವಜನಿಕವಾದಂಥ ಕೆಲಸಗಳಾಗ್ತಾವೆ. ಸಹಸ್ರ ಶೀರ್ಷನಾದಂಥ ಸಮಾಜ ಪುರುಷ ನಿಮ್ಮನ್ನ ಬದುಕಿನಿಂದ ಕೊನೆಯವರೆಗೂ ಸಾಕ್ತಾನ ಅಂತಂದ್ರೆ ಆ ಸಮಾಜ ಪುರುಷಗೆ ನಾವು ಕೊಡಬೇಕಾದಂಥ ಕಾಣಿಕೆ ಏನದ ಆ ಕಾಣಿಕೆಯನ್ನು ಸಲ್ಲಿಸದೇ ಇದ್ರೆ ನಾವು ಕೃತಜ್ಞರಾಗ್ತೇವೆ ಅಂತ ಅನ್ನೋದನ್ನ ಮಾನವ ಕುಲ ಅತ್ಯಂತ ಎಚ್ಚರಿಕೆಯಿಂದ ನೆನಪಿನೊಳಗಿಟ್ಟಬೇಕಾದಂಥ ಸಂಗತಿ. ತಮ್ಮ ಹೆಸರು ಸರ್? ಹರ್ಷ ಡಂಬರ್. ಓಕೆ ಸರ್. ಕುಸುಮ್ನಗರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಇವತ್ತು ಆಯೋಜನೆ ಮಾಡಿದ್ದೀವಿ. ನಮ್ಮ ಕುಸುಮ್ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಹಾಗೂ ಸುತ್ತಮುತ್ತಲಿನ ನಾಗರಿಕರು ಎಲ್ಲರೂ ಇವತ್ತಿನ ದಿವಸ ಬಹು ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯೊಳಗೆ ಇದನ್ನು ಆಚರಣೆ ನಾವು ಮಾಡಿದ್ದೀವಿ. ವಿಶೇಷ ಅತಿಥಿಗಳು ಸಹಿತ ಎಲ್ಲರೂ ಇದಕ್ಕೆ ಆಗಮಿಸಿ ಗಿಡವನ್ನು ನೆಡಬೇಕು, ಗಿಡವನ್ನು ಉಳಿಸಬೇಕು, ಪರಿಸರ ಜಾಗೃತಿ ಬಹಳ ಮುಖ್ಯ, ಪರಿಸರ ನಾಶ ಆದ್ರೆ ಜಗತ್ತು ವಿನಾಶ ಅನ್ನೋದನ್ನು ಎಲ್ಲರೂ ಹೇಳಿದ್ದಾರೆ. ಇಲ್ಲಿ ನಮ್ಮ ಕುಸುಮನಗರ ನಿವಾಸಿಗಳು ಪ್ರತಿಯೊಬ್ಬರು ಎಲ್ಲರೂ ಸ್ವಲ್ಪ ಅಕ್ಷರಸ್ಥರಿದ್ದಾರೆ. ಅಕ್ಷರಸ್ಥರು ಏನಾದರೂ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋ ವಿಚಾರದೊಳಗೆ ಸಾಕಷ್ಟು ವಿಚಾರಗಳನ್ನಿಟ್ಟು ಇಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇವೆ. ನಮಸ್ಕಾರ.